ಹಾಯ್ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಓಕೆ, ಈಗ ನಾವು ಮಾಡ್ತಿರೋ ರೆಸಿಪಿ ಬಂದು ಮಂಡಕ್ಕಿ ಮಾಡ್ತಾಯಿದ್ದೀವಿ. ಈ ಮಂಡಕ್ಕಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಅದನ್ನು ಚಿಟಪಟ ಅಂದಮೇಲೆ ಸ್ವಲ್ಪ ಒಂದು 5-6 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಮೇಯ್ನಾಗಿ ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಗಡ್ಲೆ ಹಾಗೂ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಎಲ್ಲ ಫ್ರೈ ಆಗಿದ್ದ ನಂತರ ಇದು ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ಫ್ರೈ ಆಗಿದ್ದ ನಂತರ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತಿರ್ಗಾ ಎಲ್ಲ ಫ್ರೈ ಎಲ್ಲ ಆಗಿದೆ ಅಂತ ಅಂದಮೇಲೆ ನಾವು ಪುರಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಇದೆಲ್ಲ ಆದಮೇಲೆ ಸ್ವಲ್ಪ ಪುರಿನ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ನಿಮ್ಮ ಮಂಡಕ್ಕಿ ರೆಡಿ ಆಗುತ್ತೆ. ಕಲಸಿದಾದ ನಂತರ ಈ ರೀತಿ ಫೈನಲ್ ಲುಕ್ ಇದೆ. ಓಕೆ, ಇದ್ರ ಜೊತೆಗೆ ಇನ್ನೂ ಒಂದು ಮಾಡೋಣ ಅಂತ, ಅದು ಏನು ಅಂತ ಅಂದರೆ ಸ್ವೀಟ್ ಪುರಿ. ಈ ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ಲ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ಪಾತ್ರೆಗೆ ಬೆಲ್ಲನ ಹಾಕ್ಕೊಂಡು ಬೆಲ್ಲನ ಒಂದು ಜಾರಿಗೆ ಹುರ್ಗಡ್ಲೆನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ತೊಗೊಂಡಿರ್ತೀರಲ್ವ ಅಷ್ಟಕ್ಕೆ ಹುರ್ಗಡ್ಲೆನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಳ್ಳಿ. ಆನಂತರ ಇಲ್ಲಿ ಒಂದು ಪಾತ್ರೆಗೆ ನಾವೇನು ಬೆಲ್ಲ ಕರಗಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ನಾವು ಪುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೆಲ್ಲದ ಪಾಕ ಎಲ್ಲ ಅದಕ್ಕೆ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ನಾವು ಉಂಡೆ ಕಟ್ಬೋದು. ಅದನ್ನು ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ಅದು ಸ್ವಲ್ಪ ಎಲ್ಲ ಇರ್ಕೊಳ್ಬೇಕು. ಅಲ್ಲಿವರೆಗೂ ಬಿಟ್ಟು ಆನಂತರ ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಉಂಡೆ ಬರುತ್ತೆ. ಆ ನಂತರ ಸ್ವಲ್ಪ ಈ ಕ್ವಾಂಟಿಟಿ ಉಂಡೆ ಕಟ್ಟೋ ಕ್ವಾಂಟಿಟಿಯಲ್ಲಿ ಬಂದಿದೆ ಅಂತ ಅಂದಾಗ ನಾವು ಏನು ಹುರ್ಗಡ್ಲೆದು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿದ್ರೆ ನಮಗೆ ಚೆನ್ನಾಗಿ ಉಂಡೆ ಬರುತ್ತೆ. ಓಕೆ, ಈ ಫೈನಲ್ ಲುಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ಫೈನಲ್ ಲುಕ್ ನೋಡಿದ್ರಲ್ಲ, ಚೆನ್ನಾಗಿ ಬಂದಿತ್ತು. ನಾನು ಕೂಡ ಟ್ರೈ ಮಾಡ್ತಿದ್ದೆ, ಬಟ್ ನನಗಾಗಲಿಲ್ಲ. ಯಾಕಂದರೆ ಅಭ್ಯಾಸ ಇರಲಿಲ್ವಲ್ಲ, ಹಾಗಾಗಿ ನಮ್ಮಮ್ಮ ಬೈತಾಯಿದ್ರು, ಆದರೂ ಕೂಡ ಮಾಡಿದೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.